ವಿಲನ್ ಆಗಿ ನಾವು ಅವಾಗ ಮಾತಾಡ್ತಾ ಇದ್ವಿ, ಶಿವಣ್ಣನ ಜೊತೆಗೂ ನೀವು ಫಿಲ್ಮ್ ಮಾಡ್ತಾ ಇದ್ದೀರಾ ವಿಲನ್ ಆಗಿ. ಸೊ ಅದ್ರ ಬಗ್ಗೆ ನಮಗೆ ಹೇಳೋದಾದ್ರೆ, ಇದುವರೆಗೂ ಮಾಡಿರೋ ಕ್ಯಾರೆಕ್ಟರ್ಗಳಿಗಿಂತ ಸ್ವಲ್ಪ ಬೇರೆ ಥರದ ಕ್ಯಾರೆಕ್ಟರ್ ಇತ್ತು. ಡೈರೆಕ್ಟ್ರಿಗೂ ಕೂಡ ಇದನ್ನ ಬೇರೆ ಥರನೇ ಪೋರ್ಟ್ರೇ ಮಾಡೋಣ ಅಂತಲೂ ಇತ್ತು. ತುಂಬ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದಲ್ಲ. ಈ ಮಾಡಿರೋ ಆಂಟಗನಿಸ್ಟ್ ಈ ಎರಡೂ ಪಾತ್ರ ಕಂಪೇರ್ ಮಾಡಿದ್ರೆ ಸಲಾರು ಮತ್ತು ಹೊಯ್ಸಳ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೇರೆ ಥರ ಇರುವಂಥ ಮೆಂಟಲ್ ಸ್ಟೇಟು ಮತ್ತು ಲುಕ್, ಎಮೋಷ್ನಲಿ ಹೆಂಗಿರ್ತಾನೆ ಅದೊಂದು ಸ್ವಲ್ಪ ಬೇರೆ ಬೇರೆ ಥರ ಇದೆ. ಆ್ಯಂಡ್ ಶಿವಣ್ಣ ಅವರೊಟ್ಟಿಗೆ ಕಾಂಬಿನೇಷನ್ ಒಂದೇ ಒಂದು ಶಾರ್ಟ್ ಆಗಿದೆ ಅಷ್ಟೇ ಇವಾಗ ಒಂದು ಸ್ಕೆಡ್ಯೂಲಲ್ಲಿ. ಒಂದೇ ಒಂದು ಶಾರ್ಟ್. ಜಸ್ಟ್ ವೇಟಿಂಗ್ ಸೀನ್ ಯಾವಾಗ ಬರ್ತೈತಿ ಅಂತ ಕಾಯಕತ್ತೀನಿ. ಬಿಕಾಸ್ ನಾನು ಅವ್ರನ್ನೆಲ್ಲ ಭಾಳ ಸಣ್ಣರಿದ್ದಾಗಿಂದ ನೋಡ್ಕೋತಾ ಅವ್ರನ್ನ ಆ್ಯಕ್ಟ್ರಿಗಿಂತ ಹೆಚ್ಚಾಗಿ ಭಾವಿಸ್ತಾ ಇರ್ತೀವಲ್ಲ, ಅವ್ರು ನಮ್ಮ ನೋಡ್ದೋನಂಥ ಪ್ರತಿಯೊಬ್ಬರು ಆ್ಯಕ್ಟ್ರಸು ಹಾಗೇನೆ. ಅಂದರೆ ನೋಡಿ 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 ಅವರು ನಮ್ಮ ಮನೆಯವರು ಅನ್ನೋಷ್ಟೇ ಆಪ್ತತೆ ಬೆಳೆದ್ಬಿಟ್ಟಿರುತ್ತೆ. ಅಂದರೆ ಅವ್ರನ್ನ ನಾವು ಎಲ್ಲ ಆ್ಯಕ್ಟ್ರಸ್ ತಗೊಂಡ್ರು. ಇವಾಗ ನಾನು ರಾಜ್ಕುಮಾರ್ ಅವ್ರನ್ನ ನೋಡೇ ಇಲ್ಲ, ವಿಷ್ಣು ಸರ್ನ ನೋಡಿದ್ದೀನಿ, ಅಂಬರೀಷ್ ಸರ್ನ ನೋಡಿದ್ದೀನಿ. ಬಟ್ ನೋಡಿಲ್ಲ ಅನ್ನೋ ಕೊರಗಿರುತ್ತೆ ಹೊರತಾಗಿ ನೋಡಿಲ್ಲ ಅನ್ನೋ ಭಾವನೆ ಇರೋಂಗಿಲ್ಲ. ಅಂಬರೀಷ್ ಸರ್ನ ಮಾತಾಡಿಸ್ಬೇಕಾದ್ರೂ ಅಷ್ಟೇ, ನಾನು ಈ ಥರ ಆ್ಯಂಕರ್ ಆಗಿದ್ದಾಗ ಲೋಕಲ್ ಚಾನಲಿಂದ ಮಾತಾಡಿಸ್ಬೇಕಾದ್ರೆ ಭಾಳ ವರ್ಷದಿಂದ ಗೊತ್ತಿರೋವಂಥ ಭಾವ ಇರ್ತದೆ. ಅದು ಬೇಕಾದ್ರೆ ಅಷ್ಟು ಸರಿ ನೋಡಿ 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 ಅಷ್ಟು ಕನೆಕ್ಟಿವಿಟಿ ಬಿಲ್ಡ್ ಆಗಿರುತ್ತೆ. ಹಂಗೆ ಶಿವಣ್ಣನ ಬಿಟ್ಟಾದಾಗಲೂ ಅಷ್ಟೇ ಖುಷಿ ಇತ್ತು, ಎಕ್ಸೈಟ್ಮೆಂಟ್ ಇತ್ತು. ಸೊ ಅಷ್ಟು ದೊಡ್ಡ ಫಿಲ್ಮೋಗ್ರಫಿ ಇರುವಂಥ ವರ್ಸಟೈಲ್, ನಾವು 4-5 ಪಿಕ್ಚರಲ್ಲಿ ಏನು ಗಂಧಗಾಳಿ ಅವ್ರದ್ದು ಅವಾಗಿಂದ ತಗೊಂಡ್ರೆ ಅಷ್ಟು ಅದ್ಭುತವಾದಂಥ ಅಭಿನಯಗಳು, ಅಷ್ಟು ಅದ್ಭುತವಾದ ಸಿನಿಮಾಗಳು. ಸೊ ಅವ್ರ ಜೊತೆ ಕೆಲಸ ಮಾಡತ್ತೀವಿ ಅಂತನದೇ ಒಂದು ಖುಷಿ. ಅದು ಹಾಗೆ ಇವಾಗ ನಾವೇ ಎಷ್ಟು ಸಲ ಅವ್ರ ಜೊತೆ ಹೋದಾಗ, ಇಂಟರ್ವ್ಯೂ ಹೋದಾಗ ಪ್ರತಿ ಸಲ ಅದೊಂದು ಫ್ರೆಶ್ನೆಸ್ ಫೀಲ್ ಇರುತ್ತೆ. ಆಮೇಲೆ ಅವರು ಆಪ್ತತೆಯಿಂದ ನಮ್ಗೆ ಬರ್ಮಾಡ್ಕೊಳ್ಳೋದು, ಸೊ ಅದೆಲ್ಲ ಇರುತ್ತೆ. ಯಾವುದೋ ಒಂದು ಕಲಾವಿದರಿಗೆ ಅವ್ರ ಜೊತೆಗೆ ಸ್ಕ್ರೀನನ್ನು ನಾವು ಶೇರ್ ಮಾಡ್ಕೋಬೇಕು ಅಂತಂದರೆ ಆ ಒಂದು ಭಾಗ್ಯ ಎಲ್ಲರಿಗೂ ಬರೋದಿಲ್ಲ. ಸೊ ನಿಮಗೆ ಅದು ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ನೀವು ಎಷ್ಟು ಖುಷಿಯಾಗಿರ್ತೀರ. ಒಂದೇ ಹೇಳಿದ್ರಿ, ಒಂದೇ ಶಾರ್ಟ್ ಆಗಿರೋದು ಅಂತಂದು. ಸೊ ಆ ಟೈಮಲ್ಲಿ ನಿಮ್ಮಿಬ್ಬರ ನಡುವೆ ಇರುತ್ತೆ ಬಾಂಧವ್ಯ, ಅದ್ರ ಬಗ್ಗೆ ಹೇಳೋದಾದರೆ. ಹಿ ಟ್ರೀಟ್ಸ್ ಎವ್ರಿಬಡಿ. ಅವ್ರಿಗೆ ದೊಡ್ಡವರು ಸಣ್ಣವರು ಅಂತಿಲ್ಲ, ಎಲ್ಲರಿಗೂ ಅಷ್ಟೇ ಖುಷಿಯಿಂದ ಮಾತಾಡಿಸ್ತಾರೆ, ಎಲ್ಲರನ್ನೂ ಅಷ್ಟೇ ಗೌರವದಿಂದ ಟ್ರೀಟ್ ಮಾಡುತ್ತಾರೆ. ಅವರು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ. ಆ್ಯಂಡ್ ಅಷ್ಟೇ ಎನರ್ಜೆಟಿಕ್ ಆಗಿರ್ತಾರೆ, ತುಂಬ ಲವಲವಿಕೆಯಿಂದ ಇರ್ತಾರೆ ಸೆಟ್ಟಲ್ಲಿ. ಒಂದು ಒಳ್ಳೆ ಸ್ಪೀಡ್ ಇರುತ್ತೆ, ಎನರ್ಜಿ ಇರುತ್ತೆ ಅವರಿದ್ದಾಗ. ಇಟ್ ವಾಸ್ ಗುಡ್. ಸೊ ಎಲ್ಲರಿಗೂ ಗೊತ್ತಿದೆ ಇವಾಗ ಟ್ರೀಟ್ಮೆಂಟಿಗೆ ಹೋಗಿರೋದು, ಅದು ಸಕ್ಸಸ್ಫುಲ್ ಕೂಡ ಆಗಿದೆ, ವಾಪಸ್ ಬರ್ತಾರೆ. ಸೊ ಅದ್ರ ಜೊತೆ ಆ ಟೈಮಲ್ಲಿ ನೀವು ಮಾತಾಡಿದ್ದುಂಟಾ ಅವ್ರ ಜೊತೆಗೆ, ಅದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದ್ದುಂಟಾ? ಅದಾದಮೇಲೆ ಆಪ್ರೇಷನ್ ಆದಮೇಲೆ ನೀವು ಮತ್ತೇನಾದ್ರು ಕಾಂಟ್ಯಾಕ್ಟ್ ಆಪ್ರೇಷನ್ ಹೋಗೋಕ್ಕೂ ಮುಂಚೆ ಹೋಗಿ ಭೇಟಿಯಾಗಿ ಬಂದಿದ್ದೆ ನಾವು ಒಂದು ಸರಿ. ಅಂದರೆ ಅವಾಗಿನ್ನೂ ಪ್ರಮೋಷನ್ ಶುರುವಾಗಿರಲಿಲ್ಲ ಇವ್ರದ್ದು, ಬೈರತಿ ರೆಣಗಲ್ ಪಿಕ್ಚರ್ದು ಪ್ರಮೋಷನ್ ಶುರುವಾಗಿರಲಿಲ್ಲ. ಸೊ ಆ ಟೈಮ್ನಾಗ ನಾನು ಮತ್ತು ನಮ್ಮ ಗುಲ್ಟು ಸಿನಿಮಾದ ಹೀರೋಯಿನ್ ಸೋನು ಅವರು ಪರಿಚಯ ಸರ್ಗೆ. ಸೊ ಇಬ್ಬರು ಹೋಗಿ ಭೇಟಿಯಾಗಿ ಮಾತಾಡ್ಸ್ಕೊಂಡು ಬಂದಿದ್ವಿ. ಅದಾದಮೇಲೆ ಮೊನ್ನೆ ಟ್ರೈಲರ್ ರಿಲೀಸ್ ಆದಾಗ ಅವರು ಶೇರ್ ಮಾಡಿದ್ದ ಈವ್ನಿಂಗ್, ಇಲ್ಲಿ ಈವ್ನಿಂಗು, ಅಲ್ಲಿ ಬೇರೆ ಮೋಸ್ಟ್ಲಿ ಬೆಳಗ್ಗೆ ಆ ಥರ ಅನಿಸುತ್ತೆ. ಆ ಟೈಮ್ನಾಗ ಮಾತಾಡಿದೆ. ನೋಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು, ನಾನು ಸಿನಿಮಾ ನೋಡ್ತೀನಿ ಅಂತಂತಂದರು.